ಎಲ್ಲಕ್ಕೂ ಔಟ್ ಆಫ್ 10 ಕೊಡ್ಬೋದು ಅಂತ. ಔಟ್ ಆಫ್ 10. ಹಾಯ್, ವೆಲ್ಕಮ್ ಟು ಅನು ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮೀಶೋದಿಂದ ಒಂದಷ್ಟು ಪ್ರಾಡಕ್ಟ್ಸ್ಗಳು ನಾನು ಬುಕ್ ಮಾಡಿದ್ದೆ, ಅದಿಷ್ಟು ಬಂದಿದೆ ಇವಾಗ. ಅದನ್ನು ನಾನು ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ಮೀಶೋಯಿಂದ ನಾನು ಒಂದು 3 ಪ್ರಾಡಕ್ಟ್ನ ಬುಕ್ ಮಾಡ್ಕೊಂಡಿದ್ದೆ. ಅಂದರೆ ಇವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಹಬ್ಬಕ್ಕೆ ಬೇಕಾಗುವಂಥ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಬುಕ್ ಮಾಡಿದ್ದೀನಿ, ಬರುತ್ತೆ ಅಂತ ಹೇಳ್ಬಿಟ್ಟು. ಬಂದಿದೆ, ಒಂದಷ್ಟು ಬರ್ತಾ ಇದೆ, ಇನ್ನು ಒಂದಷ್ಟು ಬರಬೇಕು. ಒಂದು 3 ಇವಾಗ ಒಂದು 3 ಏನೋ ಬಂದಿದೆ. ಸೊ ಅದನ್ನು ಶೇರ್ ಮಾಡೋಣ. ಇವಾಗ ನೆಕ್ಸ್ಟು ಸ್ಯಾಟರ್ಡೆ ಸಂಡೇ ಮೀಶೋದಲ್ಲಿ ಮಹಾ ಸೇಲ್ ನಡೀತಾ ಇದೆ. ಯಾರು ಮಿಸ್ ಮಾಡ್ಕೊಬೇಡಿ. ನಾನಂತೂ ಅವತ್ತು ಮಿಸ್ ಮಾಡ್ಕೊಂಡೇ ಇಲ್ಲ. ಅವತ್ತಿನ ದಿವಸ ಒಂದಷ್ಟು ಐಟಮ್ಸ್ಗಳನ್ನ ನಾನು ಬುಕ್ ಮಾಡಿದ್ದೆ. ಇವಾಗೆಲ್ಲ ರಿಸೀವ್ ಆಗಿರೋದು ಅದೇ ಐಟಮ್ಸ್ಗಳೇ. ಅವತ್ತಿನ ದಿವಸ ಬುಕ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ 70% ಆಫರ್ ಇರುತ್ತಲ್ಲ, ಕಮ್ಮಿ ಆಗುತ್ತೆ. ಅವತ್ತು ಬುಕ್ ಮಾಡಿರೋದಕ್ಕೂ ಇವಾಗ ನೋಡೋದಕ್ಕೂ ತುಂಬಾ ರೇಟ್ ಹೆಚ್ಚು ಕಮ್ಮಿ ಇರುತ್ತೆ. ಅವತ್ತಿನ ದಿವಸದ್ದು ಇವತ್ತಿನ ದಿವಸದ್ದು ಒಂದೇ ರೇಟ್ ಇಲ್ಲವೇ ಇಲ್ಲ. ಅವತ್ತು ಸ್ವಲ್ಪ 70% ಆಫರಿಂದ ಕಮ್ಮಿ ಕೊಡ್ತಾರೆ. ಹಂಗಾಗಿ ನಾನು ಬುಕ್ ಮಾಡಿಕೊಂಡು ನಾನು ಆಫರಲ್ಲಿ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಸ್ಯಾಟರ್ಡೆ ಸಂಡೇ ಮತ್ತು ಇಂಡಿಯಾ ಮಹಾಸೇಲ್ ಅಂತ ಹೇಳ್ಬಿಟ್ಟು ಮೀಶೋದವರು ಬಿಡ್ತಾ ಇದ್ದಾರೆ. ಸೊ ಆವಾಗ ನೀವು ತೊಗೊಳೋದ್ರಿಂದ ನಿಮ್ಗೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಲೇಟಾಗಿ ತೊಗೊಳ್ತೀನಿ ಅಂತಂದರೆ ನಮ್ಗೆ ಯಾವುದೂ ಸಿಗುತ್ತೆ, ಬಟ್ ಆಫರಲ್ಲಿ ಯಾವುದು ಸಿಗೋದಿಲ್ಲ. ಇದಿಷ್ಟು 3 ತೊಗೊಂಡಿದ್ದೀನಿ. ಇದನ್ನು ಅನ್ಬಾಕ್ಸ್ ಮಾಡಬೇಕು. ಅದಕ್ಕೂ ಮುಂಚೆ ನಾನು ನಿಮಗೆ ನಾನು ಹಾಕ್ಕೊಂಡಿದ್ದೆಲ್ಲ ಡ್ರೆಸ್ಸು, ಇದನ್ನು ಸಹ ನಾನು ಮೀಶೋದಲ್ಲೇ ಬುಕ್ ಮಾಡ್ಕೊಂಡಿದ್ದು. ನೋಡಿ, ನೆಕ್ ಬಂದ್ಬಿಟ್ಟು ಯು ಶೇಪಲ್ಲಿ ಬಂದಿದೆ. ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ, ಎಂಬ್ರಾಯ್ಡಿಂಗ್ ಇದೆ. ಸ್ಲೀವಲ್ಲೂ ಅಷ್ಟೇ. ಈ ಡ್ರೆಸ್ಸು ನಾನು ತೊಗೊಂಡು ತುಂಬ ದಿವಸನೇ ಆಯಿತು. ತುಂಬ ದಿವಸ ಅನ್ನೋದಕ್ಕಿಂತ ಆಲ್ಮೋಸ್ಟ್ 1 ವರ್ಷನೇ ಆಗೋಯ್ತು. ಹೇಗೂ ಹಾಕ್ಕೊಂಡಿದ್ನಲ್ವಾ, ಇವಾಗ ಹೆಂಗೂ ಹಬ್ಬ ಬರ್ತಿದೆ ಅಂತ ಹೇಳ್ಬಿಟ್ಟು ಯಾವಾಗೂ ಸೀರೆ ಉಟ್ಕೊಳಕ್ಕೆ ಬೇಜಾರು. ಹಬ್ಬದಲ್ಲಿ ಬೆಳಗ್ಗೆಯಿಂದ ಹಿಡಿದು ನಾವು ಏನಾದರೂ ಕೆಲಸ ಮಾಡ್ತಿರ್ತೀವಿ, ಅಂಥ ಟೈಮಲ್ಲಿ ಒಂದು ಹೊಸ ಡ್ರೆಸ್ ಇರಬೇಕು ಅಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಆವಾಗ ಬುಕ್ ಮಾಡ್ಕೊಂಡಿದ್ದಿದ್ದನ್ನು. ಅದೇ ಥರ ಇವಾಗ ಇರಲಿ, ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಬೇಕಾದರೆ ತೊಗೊಳ್ಳಿ. ಸೊ ಈ ಡ್ರೆಸ್ ಫುಲ್ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಿಮಗೆ 2 ಟೈಮ್ ಕೊಟ್ಟಿದ್ದಾರೆ, ಟೈಮ್ ಆಪ್ಷನ್ ಕಟ್ಕೊಳ್ಳೋದಕ್ಕೆ. ಬೇಕಂದ್ರೆ ಕಟ್ಕೊಬೋದು, ಇಲ್ಲ ಅಂತಂದ್ರೆ ಹಾಗೆ ಬಿಟ್ಕೊಬೋದು. ನಾನು ಜಾಸ್ತಿ ಕಟ್ಕೊಳ್ಳೋದಿಲ್ಲ, ಹಾಗೆ ಇರುತ್ತೆ. ನೋಡಿ, ಈ ಥರ ಕಟ್ಕೊಂಡ್ರೆ ಒಂಥರ ಯೂನಿಕ್ ಆಗಿ ಒಂಥರ ಹೊಸ ಡಿಸೈನ್ ಥರ ಕಾಣಿಸುತ್ತೆ. ನೋಡಿ, ಈ ಥರ. ಸೊ ಇದು ಡ್ರೆಸ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲಿಂಕ್ ಕೊಟ್ಟಿರ್ತೀನಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದರೆ ನೀವು ತೊಗೊಳ್ಬೋದು. ಹಬ್ಬ ಇದೆ, ಮಿಸ್ ಮಾಡ್ಕೊಬೇಡಿ, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. 70% ಆಫರ್ ಇರುತ್ತೆ. ಇದನ್ನು ನಾನು ತೊಗೊಂಡಾಗ 330 ಮೇಲೇನೋ ಆಗಿತ್ತು. ಇವಾಗ ಚೆಕ್ ಮಾಡ್ತಾ ಇದ್ದಾರೆ, ಇನ್ನೂ ಕಮ್ಮಿ ಇದೆ. ಇನ್ನು ಸ್ಯಾಟರ್ಡೆ ಸಂಡೇ ಬಂತು ಅಂತಂದರೆ ಇನ್ನೂ ಆಫರ್ ಇರುತ್ತಲ್ಲ, ಅವಾಗ ಇನ್ನೂ ಕಮ್ಮಿ ಆಗಿರುತ್ತೆ. ಮಿಸ್ ಮಾಡ್ಕೊಬೇಡಿ. ನಾನು ತೊಗೊಂಡೆ 1 ವರ್ಷದ ಮೇಲೆ ಆಯಿತು, ಆದರೂ ಏನೂ ಆಗಿಲ್ಲ. ಬಟ್ಟೆ ಕ್ವಾಲಿಟಿ ಮಾತ್ರ ಸೂಪರಾಗೇ ಇದೆ. ಸಾಫ್ಟ್ ಆಗಿದೆ ಬಟ್ಟೆ ಮಾತ್ರ. ಒಂಥರ ಮೈ ಮೇಲೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಅಷ್ಟೊಂದು ಚೆನ್ನಾಗಿ ಅನಿಸುತ್ತೆ. ನಾನು ಒಂದಷ್ಟು ವೀಡಿಯೋಸ್ಗಳಲ್ಲಿ ಹಾಕಿದ್ದೀನಿ, ನೀವು ನೋಡಿರ್ತೀರ. ನನ್ನ ವೀಡಿಯೋಸ್ ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಈ ಡ್ರೆಸ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ಒಂದಿಷ್ಟು ಐಟಮ್ಸ್ ಬುಕ್ ಮಾಡಿದ್ದೀನಿ. ನನ್ನ ಮಗಳಿಗೆ ಬುಕ್ ಮಾಡಿದ್ದೀನಿ. ಅದಾದಮೇಲೆ ಹಬ್ಬಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹಿಂದೆಗಡೆ ಡೆಕೋರೇಷನ್ಗೆ ಇರಲಿ ಅಂತ ಹೇಳ್ಬಿಟ್ಟು ಅದೊಂದು ಬುಕ್ ಮಾಡಿದ್ದೀನಿ, ತೋರಿಸ್ತೀನಿ. ಫಸ್ಟು ನಾನು ಬ್ಯಾಂಗಲ್ ತೋರಿಸ್ತಾ ಇದ್ದೀವಿ. ಎಲ್ರಿಗೂ ಬ್ಯಾಂಗಲ್ ಅಂದರೆ ತುಂಬ ಇಷ್ಟ ಆಗುತ್ತಲ್ವ. ನನ್ನ ಹತ್ರ ಈ ಥರದ್ದು ಯಾವುದು ಡಿಸೈನೇ ಇರಲಿಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನು ಬುಕ್ ಮಾಡಿದ್ದೆ. ನನಗಂತೂ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ. ಮೊನ್ನೆಯಿಂದ ವೀಡಿಯೋನು ಮಾಡೋಕ್ಕಾಗ್ತಾ ಇಲ್ಲ, ಏನೂ ಇಲ್ಲ. ಯಾವಾಗಪ್ಪ ನಾನು ಓಪನ್ ಮಾಡಿ ನೋಡ್ತೀನಿ ಅಂತ ಅನ್ನಿಸ್ತಾ ಇತ್ತು. ಅಮ್ಮನವ್ರ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಇವತ್ತು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಎಕ್ಸೈಟ್ಮೆಂಟ್ ಏನೋ ಒಂಥರ ಹೆಂಗಿರ್ಬೋದು ಏನು ಅಂತ. ಕೆಲವೊಂದು ಕಡೆ ನಾವು ಸ್ಟೋರಲ್ಲೆಲ್ಲ ನಾವೇ ಡೈರೆಕ್ಟಾಗಿ ನೋಡಿ ತೊಗೊತಾ ಇರ್ತೀವಿ, ಚೆನ್ನಾಗಿರುತ್ತೆ.
ಇಷ್ಟ ಆದರೆ ತೊಗೊತೀವಿ, ಇಲ್ಲ ಅಂದರೆ ಬಿಡ್ತೀವಿ. ಇದು ಹಾಗಲ್ಲ, ಕೈಗೆ ಹಾಕಿರಲ್ಲ, ಏನೂ ಇಲ್ಲ, ನೋಡಿರಲ್ಲ, ಏನೂ ಇಲ್ಲ. ಹೆಂಗಿರೋದನ್ನ ಎಕ್ಸೈಟ್ಮೆಂಟೇ ಜಾಸ್ತಿ ಇರುತ್ತೆ. ಮೀಶೋದಲ್ಲಿ ಆರ್ಡರ್ ಬಂದಿರೋದು ಬಂದೇ ಒಂದು 2-3 ದಿವಸ ಆಯಿತು. ವೆಯ್ಟ್ ಮಾಡಿ ಮಾಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಅದು ನಿಮ್ಮ ಜೊತೆಗೆ ಸೇರಿಕೊಂಡು ಓಪನ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿದೆ ಬಳೆ. ಓಪನ್ ಮಾಡೋಣ. ಇದು ನಂದು ಸೈಜ್ ಬಂದ್ಬಿಟ್ಟು 2.2. ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡಿ, ಡಿಸೈನ್ ಮಾತ್ರ ಸಖತ್ತಾಗಿದೆ, ಅಷ್ಟೇ ಚೆನ್ನಾಗಿದೆ. ಇದರಲ್ಲಿ ಲಕ್ಷ್ಮಿ ಬಂದಿದೆ, ಮತ್ತು ಗ್ರೀನ್ ಮತ್ತು ರೆಡ್ ಕಲರ್ದು ಒಂದೊಂದೇ ಹಳ್ಳು ಬಂದಿದೆ, ವೈಟ್ ಹಳ್ಳು ಥರ. ನೋಡಿ, ಹಾಕೊಂಡು ತೋರಿಸ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಿಜ ಹೇಳಬೇಕು ಅಂದರೆ ನಾನು ಈ ಥರ ತೊಗೊಂಡಿರಲಿಲ್ಲ. ನನ್ನ ಹತ್ರ ಈ ಥರದ್ದು ಒಂದು ಬ್ಯಾಂಗಲ್ಸ್ ಇರಲಿಲ್ಲ. ಇರಲಿ ಅಂತೇಳಿ ಬುಕ್ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ. ಇವಾಗ ಹಬ್ಬ ಬಂತಲ್ವಾ, ಸೀರೆಗೆಲ್ಲ ಮಧ್ಯೆ ಹಾಕೊಳ್ಳೋಕೆ ಚೆನ್ನಾಗಿ ಕಾಣಿಸುತ್ತೆ. ಅದು ತುಂಬಾ ಇಷ್ಟ ಆಯಿತು. ನಾನು ಚೆನ್ನಾಗಿಲ್ಲ ಅಂತಂದರೆ ರಿಟರ್ನ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಕೈ. ಇದು ಫುಲ್ ಹಸಿರು ಬೇಳೆ ಹಾಕೊಂಡ್ಬಿಟ್ಟು ಮಧ್ಯೆ ಒಂದು ಹಾಕೊಂಡ್ಬಿಟ್ರೆ ಸೂಪರಾಗಿ ಕಾಣಿಸುತ್ತೆ. ಇದು ಹಾಕೊಂಡು ನೋಡೋ ತನಕ ಸಮಾಧಾನ ಇರಲಿಲ್ಲ. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಚೆನ್ನಾಗಿದೆ, ಪರವಾಗಿಲ್ಲ, ಕೊಡ್ಬೋದು ಅಂತ ಹೇಳ್ಬಿಟ್ಟು. ನಾನು ಬಳೆ ಜಾಸ್ತಿ ಯಾವುದೂ ಹಾಕೊಂಡಿಲ್ಲ. ಬಳೆ ಹಾಕೊಂಡಾಗ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕಂತೂ ಔಟ್ ಆಫ್ 10 ಕೊಡುತ್ತೀನಿ. ಇದಕ್ಕೆ ತುಂಬಾ ಚೆನ್ನಾಗಿದೆ. ಏನು ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಯಾವುದ್ರಲ್ಲೂ ಏನೂ ಮಿಸ್ ಇಲ್ಲ, ಮತ್ತು ಡ್ಯಾಮೇಜ್ ಕೂಡ ಯಾವುದೂ ಇಲ್ಲ. ಚೆನ್ನಾಗಿದೆ. ಔಟ್ ಆಫ್ 10. ನೆಕ್ಸ್ಟ್ ಬಂದ್ಬಿಟ್ಟು ಇದು ಹಿಂದೆಗಡೆ ಎಲ್ಲ ಗ್ರೀನ್ ಇವಾಗೆಲ್ಲ ಎಲೆದು ಹಾಕ್ತಾರಲ್ವ, ಒಂಥರ ಪ್ಲಾಸ್ಟಿಕ್ಕಿಂದು ಅದು. ಇವಾಗಂತೂ ಆರ್ಟಿಫಿಷಿಯಲ್ ಬರೀ ಎಲ್ಲದು ಅಷ್ಟೇ, ಯಾವುದನ್ನು ರಿಯಲ್ ಆಗಿರೋ ಜಾಸ್ತಿ ಯೂಸೇ ಮಾಡ್ತಾಯಿಲ್ಲ. ಎಲ್ಲದು ಬರೀ ಪ್ಲಾಸ್ಟಿಕ್ ಅಂತೆ, ಅದಂತೆ ಇದಂತೆ ಅದೇ ತೊಗೊತಾ ಇದ್ದೀವಿ. ಏನೋ ಗೊತ್ತಿಲ್ಲ, ಅಷ್ಟೊಂದು ಲುಕ್ಕಾಗೂ ಕಾಣುತ್ತೆ, ಎಲ್ರಿಗೂ ಇಷ್ಟನೂ ಆಗುತ್ತೆ. ಇದನ್ನು ನೋಡಿ ಎಷ್ಟೊಂದು ಉದ್ದ ಇದೆ. ಇದು ನನಗಿಂತ ಹೈಟ್ ಇದೆ, ಇಷ್ಟು ಉದ್ದ ಇದೆ. ನಮ್ಮ ಮನೆ ಬೀಗಕ್ಕೆ ಇಟ್ಟಿದ್ರೆ ನೋಡಿ ಇಷ್ಟು ಉದ್ದ ಬರುತ್ತೆ. 1 2 3 4 5 6 7 8 9 10 11 12 12 ಪೀಸ್ ಇದೆ ಇದರಲ್ಲಿ. ಇದೇ ಥರದ್ದು ಒಂದೊಂದೇ 12 ಪೀಸ್ ಬರುತ್ತೆ ಈ ಥರ. ನಾವಿವಾಗ ಲಕ್ಷ್ಮಿ ಏನಾದರೂ ಕೂರಿಸ್ತೀವಿ, ಏನಾದರೂ ಫಂಕ್ಷನ್ಸ್ ಇದೆ, ಸೀಮಂತ, ನಾಮಕರಣ, ಆಮೇಲೆ ಮತ್ತೆ ಗಣೇಶನ್ ಕೂರಿಸ್ತೀವಿ, ಈ ಥರ ಲಕ್ಷ್ಮಿ ಪೂಜೆ, ಯಾವುದಾದ್ರೂ ಒಟ್ಟಿನಲ್ಲಿ ದೇವ್ರ ಕಾರ್ಯ ಆಗಿರ್ಬೋದು, ಏನಾದರೂ ಫಂಕ್ಷನ್ ಟ್ರೆಡಿಷನಲ್ ಆಗಿರುತ್ತಲ್ಲ ಫಂಕ್ಷನ್, ಅಂಥದಕ್ಕೆಲ್ಲ ಹಾಕೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು 12 ಪೀಸ್ ಇದೆ. ಉದ್ದ ಅಂತೂ ತುಂಬಾ ಉದ್ದ ಬರುತ್ತೆ ನೋಡಿ, ಇಷ್ಟು ಉದ್ದ ಇದೆ, ಇಷ್ಟು ಉದ್ದ ಇದೆ. 12 ಪೀಸ್ ಬರುತ್ತೆ. ನಾವು 12 ಪೀಸ್ನು ಈ ಥರ ಒಂದೊಂದೇ ಹಿಂದೆಗಡೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವೇನು ಆಲ್ಟ್ರೇಷನ್ ಮಾಡೋದು ಬೇಕಿಲ್ಲ. ಇದು ಒಂದು ಗ್ರೀನಾಗಿ ಕಾಣಿಸ್ತು ಅಂತಂದರೆ ಹಿಂದೆಗಡೆ ತುಂಬ ಚೆನ್ನಾಗಿ ಮುಂದೆಗಡೆ ನಮಗೆ ಒಂದು ಅಟ್ರಾಕ್ಷನ್ ಆಗಿರುತ್ತೆ. ಹಿಂದೆ ಡಾರ್ಕ್ ಇದ್ದು ಮುಂದೆ ನಮಗೆ ನಾವು ಬ್ರೈಟಾಗಿ ಕಾಣಿಸ್ತೀವಲ್ವ, ಅದೇ ಥರನೇ ಈ ಥರದ್ದು ಗ್ರೀನ್ ಹಾಕಿಬಿಟ್ರೆ ಮುಂದೆಗಡೆ ಫುಲ್ಲು ಫ್ರಂಟಲ್ಲೆಲ್ಲ ಏನು ಬ್ರೈಟಾಗಿ ಚೆನ್ನಾಗಿ ಕಾಣಿಸುತ್ತೆ.
ಚೆನ್ನಾಗಿದೆ ಒಂಥರ. ನಾನು ಇದು ಫುಲ್ಲು ಒಂದೇ ಇದು ಬಂದಿರುತ್ತೆ ಈ ಥರ ಹಾಕೋದು ಅಂತ ಅನ್ಕೊಂಡಿದ್ದೆ, ಬಟ್ ಇದು ಆ ಥರ ಬಂದಿಲ್ಲ. ಅದರಲ್ಲಿ ಆ ಥರ ಇತ್ತು, ನಾನು ಅದೇ ಥರ ಇರುತ್ತೆ ಅಂತ ಅನ್ಕೊಂಡು ಬುಕ್ ಮಾಡಿದೆ. ಇದು ಬಟ್ ಸಪ್ರೇಟ್ ಇದೆ. ನಮಗೆ ಬೇಕಂತ ಅಂದರೆ ಇವಾಗ ಒಂದಷ್ಟು ಏನಾದರೂ ಡೆಕೋರೇಷನ್ ಮಾಡಬೇಕು, ರೂಮಲ್ಲಿ ಏನಾದರೂ ಆಲ್ಟ್ರೇಷನ್ ಮಾಡ್ತೀವಲ್ವ, ಇವಾಗ ಆ ರೂಮಲ್ಲಿ ಏನಾದರೂ ಡೆಕೋರೇಷನ್ ಮಾಡಿಬಿಟ್ಟು ಮಾಡಬೇಕು ಅಂತ ಅಂದರೆ ಒಂದೆರಡು ಮೂರು ರೂಮಲ್ಲಿ ಹಾಕ್ಕೊಳ್ಳೋದು, ಇಲ್ಲಾಂತಂದರೆ ಹಾಲಲ್ಲಿ ಹಾಕ್ಕೊಳ್ಳೋದು, ಇಲ್ಲ ಕಿಚನಲ್ಲಿ ಆ ಥರ ಹಾಕೊಬೋದು. ಆ ಥರ ಯೂಸ್ ಆಗುತ್ತೆ ಇದು. ನಾನು ಒಂದೇ ಫುಲ್ ಬಂದಿರುತ್ತೆ, ಫುಲ್ನ ತೊಗೊಂಡೋಗಿ ಈ ಥರ ಸ್ಟಿಕ್ ಮಾಡೋದಷ್ಟೇ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಆ ಥರ ಇಲ್ಲ, 12 ಪೀಸ್ ಇದೆ ಇದರಲ್ಲಿ. ಒಂದೊಂದು ನಮಗೆ ಎಲ್ಲಿ ಯಾವುದು ಬೇಕಾಗುತ್ತೋ ಆ ಥರ ನಾವು ಹಾಕೊಬೋದು. ಇದೇ ಬೆಟರ್ ಅನ್ನಿಸ್ತಾ ಇದೆ ನನಗೆ, ಅದಕ್ಕಿಂತ ಇದೇ ಬೆಟರ್ ಅನ್ನಿಸ್ತು. ನಾನು ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ, ಅದಕ್ಕಿಂತ ಇದೇ ಪರವಾಗಿಲ್ಲ. ನಮ್ಗೆ ಇವಾಗ ಒಂದು ಕಡೆ ಬೇಕಾಗಿರುತ್ತೆ, ಇವಾಗ ಒಂದ್ಸತಿ ಫಂಕ್ಷನಲ್ಲಿ ಎಲ್ಲ ಹಾಕಿರ್ತೀವಲ್ವ, ಆಮೇಲೆ ತೆಗೆದ್ಬಿಟ್ಟು ನಾವು ರೀಯೂಸ್ ಮಾಡ್ಕೊಬೋದು. ರೂಮಲ್ಲಿ ಬೇಕಾದರೆ ಆವಾಗ ನಾವು ಟೇಪ್ ಹಾಕೊಂಡು ಹಾಕೊಬೋದಲ್ವ, ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿದೆ, ಪರವಾಗಿಲ್ಲ. ಇದಕ್ಕೂ ಔಟ್ ಆಫ್ 10 ಕೊಡ್ಬೋದು ಜಾಸ್ತಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನನ್ನ ಮಗಳಿಗೆ ನಾನು ಡ್ರೆಸ್ ಬುಕ್ ಮಾಡಿದ್ದೆ. ಇದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೀನಿ, ನೋಡೋಣ ಹೆಂಗಿದೆ. ಈ ಹಬ್ಬಗಳಲ್ಲಂತೂ ಗ್ರೀನು ಮತ್ತೆ ರೆಡ್, ಅದು ಲಕ್ಷ್ಮಿ ಹಬ್ಬದಲ್ಲಿ ಗ್ರೀನ್ ಮತ್ತೆ ರೆಡ್ ತುಂಬಾನೇ ಹೈಲೈಟ್ ಆಗಿರುತ್ತೆ. ಅದಕ್ಕೆ ನಾನು ಈ ಗ್ರೀನ್ ಕಲರ್ ಬುಕ್ ಮಾಡಿದೆ. ಇದರಲ್ಲಿ ಒಂದು ಏರ್ ಬೆಂಡ್ ಸಹ ಕೊಟ್ಟಿದ್ದಾರೆ ನೋಡಿ, ಈ ತರ ಹಾಕೊಳ್ಳೋದು. ಮಕ್ಕಳಿಗೆ ಏರ್ ಬೆಂಡು ಎಲ್ಲ ಮ್ಯಾಚಿಂಗ್ ತರನೇ ಅವರ ಕೊಟ್ಬಿಡ್ತಾರೆ, ನಾವೇನು ಮಾಡೋದೇ ಬೇಕಿಲ್ಲ. ಡ್ರೆಸ್ ನೋಡೋಣ ಹೇಗಿದೆ ಅಂತ. ಇಲ್ಲಿ ನನ್ನ ಮಗಳಿಗೆ ತುಂಬಾ ದೊಡ್ಡದೇ ಆಗುತ್ತೆ ಅನ್ಸುತ್ತೆ. ಅವಳು ನೋಡಿದ್ರೆ ತುಂಬಾ ಚಿಕ್ಕದಾಗಿ ಕಾಣುತ್ತೆ, ಕುಳ್ಗಿದಾಳೆ. ಇದು ನೋಡಿದ್ರೆ ತುಂಬಾ ಲಾಂಗ್ ಇದೆ. ಚೆನ್ನಾಗಿದೆ ಬಟ್ಟೆ ಮಾತ್ರ, ಒಂಥರ ಟ್ರೆಡಿಷನಲ್ ಆಗಿದೆ ಡ್ರೆಸ್ ಇದು. ನೋಡಿ ಇಲ್ಲೊಂಥರ ಫ್ಲವರ್ ಕೊಟ್ಟಿದ್ದಾರೆ, ಹಾಗೆ ಹಿಂದೆ ಟೈಮ್ ಕೂಡ ಕೊಟ್ಟಿದ್ದಾರೆ. ಒಳಗಡೆ ಲೈನಿಂಗ್ ಇದೆ ಇದರಲ್ಲಿ. ಒಂದೇನಪ್ಪ ಅಂತಂದ್ರೆ ಲೈನಿಂಗ್ ಮಕ್ಕಳಿಗೆ ಚುಚ್ಚುತ್ತೆ ಅಂತ ಅನ್ನಿಸ್ತಾ ಇರುತ್ತೆ ಬಟ್ಟೆಗಳು ಹಾಕೊಳ್ಳೋದಕ್ಕೆ. ಅವಳಿಗೆ ತುಂಬಾ ಒಂಥರ ಇಷ್ಟ ಆಗಲ್ಲ ನೋಡಿ, ಬಟ್ಟೆಗಳು ರಫ್ ಇತ್ತು ಅಂತ ಅದು ಹಾಕೋದೇ ಇಲ್ಲ ಅವಳು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಒಂದು ಸ್ವಲ್ಪ ಕಾಟನ್ ಬಟ್ಟೆ ತರ ಕೊಟ್ಟಿದ್ದಾರೆ. ಇದು ಮೇಲ್ಗಡೆ ಬಂದ್ಬಿಟ್ಟು ಅದೇನು ಒಂಥರ ಸಿಲ್ಕ್ ತರ ಬರ್ತಲ್ಲ ಆ ತರ ಸಿಲ್ಕ್ ತರ ಕೊಟ್ಟಿದ್ದಾರೆ. ಇಲ್ಲೂ ಒಳಗೂ ಅಷ್ಟೇ ಲೈನಿಂಗ್ ಕೊಟ್ಟಿದ್ದಾರೆ. ಮಕ್ಕಳಿಗೆ ಜಾಸ್ತಿ ಚುಚ್ಚಬಾರ್ದಲ್ವಾ, ಬಟ್ಟೆಗಳು ಹಾಕೊಂಡಾಗ ಇರಿಟೇಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು. ಅವಳು ಮಲ್ಕೊಂಡಿದ್ದಾಳೆ, ಇಲ್ಲ ಅಂದಿದ್ರೆ ಅವಳಿಗೆ ಸೈಜ್ ಆಗುತ್ತೆ ಇಲ್ವಾ ನೋಡಿ ಚೆಕ್ ಮಾಡಿ ತೋರಿಸ್ತಿದ್ದೆ ನಿಮ್ಗೂ ಹಾಗೇನೆ. ಇದು ನಾನು ತರಿಸ್ಕೊಂಡಿದ್ದು 2.2 ರಿಂದ 3 ವರ್ಷದ ಸೈಜ್ ತರಿಸ್ಕೊಂಡೆ. ಅವಳಿಗೆ ಮೋಸ್ಟ್ಲಿ ಉದ್ದ ಆಗ್ಬೋದು ಅನ್ಸುತ್ತೆ. ನೋಡೋಣ, ಇನ್ನೂ ಸ್ವಲ್ಪ ಚಿಕ್ಕ ಸೈಜ್ ಇವಳಿಗೆ ಯಾಕೆ ನೋಡ್ತೀವಿ. ಸೈಜಸ್ ಆಗಲಿಲ್ಲ ಅಂತ ಅಂದರೆ ಇದಕ್ಕಿಂತ ಚಿಕ್ಕ ಸೈಜ್ ತರಿಸ್ಕೊಳ್ತೀನಿ. ಇದೊಂದು ಚೆನ್ನಾಗಿದೆ. ಎಲ್ಲವುದು ತುಂಬಾನೇ ಚೆನ್ನಾಗಿದೆ. ಡ್ರೆಸ್ಗಳು ಮಾತ್ರ, ಡ್ರೆಸ್ಸು ಚೆನ್ನಾಗಿದೆ, ಮತ್ತೆ ಬ್ಯಾಂಗಲ್ಲೂ ಚೆನ್ನಾಗಿದೆ. ಅದೊಂದು ಆರ್ಟಿಫಿಷಿಯಲ್ದು, ಅದನ್ನು ತುಂಬ ಚೆನ್ನಾಗಿದೆ. ಎಲ್ಲಕ್ಕೂ ಔಟ್ ಆಫ್ 10 ಕೊಡ್ಬೋದು ಅಂತ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಈ ಡ್ರೆಸ್ಸಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ನಿಮಗೆ ಇದು ಎಲ್ಲ ಒಂದು ಪ್ರಾಡಕ್ಟ್ಗಳು ತೋರಿಸುತ್ತೆ. ನಿಮಗೆ ಅದು ಡಿಸ್ಕ್ರಿಪ್ಷನಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ ಲಿಂಕ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಯಾವುದು ಬೇಕು ಅಂತ ಹೇಳ್ಬಿಟ್ಟು ಆ ಲಿಂಕ್ ಅಂತ ಕಳಿಸಿದ್ರೆ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ನಾನು ಎಲ್ಲದನ್ನು ಅದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕೆಳಗಡೆ ಬಂದಿರ್ತಲ್ವ, ಅದರಲ್ಲಿ ನೀವು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಪ್ರಾಡಕ್ಟ್ಗೂ ಲಿಂಕ್ ಹಾಕಿರ್ತೀನಿ. ಬೇಕಂತಂದರೆ ತೊಗೊಳ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ನಿಮ್ಗೆ ಯೂಸ್ ಆಗಿಲ್ಲ ಅಂತಂದರೆ ಅವ್ರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡಿ ಅಂತ ಹೇಳ್ತಾ ಇರೋದು ಅಷ್ಟೇ. ಈ ಬ್ಯಾಂಗಲ್ಸ್ ಮಾತ್ರ ತುಂಬಾ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದಷ್ಟು ಐಟಮ್ಸ್ಗಳು ನಾನು ಬುಕ್ ಮಾಡಿದ್ದೀನಿ. ಅದಿಷ್ಟು ರಿಸೀವ್ ಆದಮೇಲೆ ನಾನು ಅದನ್ನು ನಿಮ್ಮ ಜೊತೆಗೆ ಅನ್ಬಾಕ್ಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.